ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಣಗಳ ಜಗಳ ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ತಿರುವನ್ನು ಪಡೆದುಕೊಳ್ತಾ ಇದೆ. ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡನ್ನು ಭೇಟಿಯಾಗುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಆಗಬಾರ್ದು, ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗೋದಕ್ಕೆ ಅನ್ಫಿಟ್, ವಿಜಯೇಂದ್ರ ಬಚ್ಚ ಅನ್ನುವಂತಹ ಪದಪ್ರಯೋಗವನ್ನು ಮಾಡಿದರು. ಅದಾದಮೇಲೆ ಒಂದು ಕೋರ್ ಕಮಿಟಿ ಮೀಟಿಂಗ್ ಆಯಿತು. ಇಂಟರ್ನಲ್ ಎಲೆಕ್ಷನ್ಸ್ ಆಗುತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಹೈಕಮಾಂಡಿನ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಲೀಡರ್ಗಳು ಶತಗತಾಯ ಪ್ರಯತ್ನವನ್ನು ಮಾಡಿದರು. ಬಟ್ ಸೀನಿಯರ್ ಲೀಡರ್ಗಳು ಕೂಡ ಇದರಲ್ಲಿ ಫೇಲ್ ಆದರು. ಕೋರ್ ಕಮಿಟಿ ಮೀಟಿಂಗ್ ಅದು ಯಾವ ರೀತಿ ಉಲ್ಟಾ ಆಗಿಬಿಡ್ತು ಅಂತಂದರೆ, ಅವರಿಬ್ಬರ ಮಧ್ಯೆ ಹತ್ತಿದಂತಹ ಬೆಂಕಿಯನ್ನು ಆರಿಸೋದು ಬಿಟ್ಟು ಹೊಸ ಬೆಂಕಿಯನ್ನು ಸೃಷ್ಟಿಸಿಬಿಟ್ರು, ಹೊಸ ಕಿಡಿಯನ್ನು ಹತ್ತಿಸಿಬಿಟ್ರು. ಆ ಕೋರ್ ಕಮಿಟಿ ಮೀಟಿಂಗಲ್ಲಿ ಸಿ.ಟಿ. ರವಿ ಇದ್ದರು, ಸದಾನಂದ ಗೌಡರು ಇದ್ದರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಇದ್ದರು, ಇದೇ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿದ್ದರು, ರಾಮುಲು ಅವರಿದ್ದರು. ರಾಮುಲು ಅಂತಹ ಮಾಸ್ ಲೀಡರ್ಗೆ ಎಲ್ಲೋ ಉತ್ತರ ಪ್ರದೇಶದಿಂದ ಬಂದಂತಹ ಅಗರ್ವಾಲ್ರು ಈ ರೀತಿಯಾಗಿ ನೇರವಾಗಿ ಟಾಂಗ್ ಕೊಡೋದು ಎಷ್ಟರ ಮಟ್ಟಿಗೆ ಸಮಂಜಸ? ದಟ್ ಈಸ್ ಜನಾರ್ದನ್ ರೆಡ್ಡಿ ಅನ್ನುವಂತಹ ವಿಚಾರಗಳು ಕೂಡ ಹೊರಗಡೆ ಬಂತು. ಒಂದಾನೊಂದು ಕಾಲದಲ್ಲಿ ಆತ್ಮೀಯ ಮಿತ್ರರಾದಂತಹ ಜನಾರ್ದನ್ ರೆಡ್ಡಿ ರಾಮುಲು ಅವರ ಜಗಳ ಇವತ್ತು ಬೀದಿಗೆ ಬಂದು ನಿಂತು. ಈ ವಾತಾವರಣ ತಣ್ಣಗಾಯ್ತಾ? ರಾಮುಲು ಎಲ್ಲೋ ಒಂದು ಕಡೆ ಸೈಲೆಂಟ್ ಆದ್ರ ಅಂತ ಅಂದುಕೊಳ್ಳುವಷ್ಟರಲ್ಲಿಯೇ ಇಷ್ಟು ದಿನ ನಾನು ಏನಾದರೂ ಮಾತನಾಡಿದರೆ ನನ್ನ ಪಕ್ಷಕ್ಕೆ ನನಗೆ ಧಕ್ಕೆ ಆಗುತ್ತೆ ಅನ್ನುವಂತಹ ಕಾರಣದಿಂದ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೆ. ಇನ್ನು ಮೇಲೆ ನಾನು ಸುಮ್ಮನಿರಲ್ಲ. ಬಟ್ ಈ ಯತ್ನಾಳ್ರವರ ಬಣ ಸೇರ್ಕೊಂಡಿದ್ದು ಯಾಕೆ ರಾಮುಲು? ವಿಜಯೇಂದ್ರ ಅವರ ವಿರುದ್ಧ ಯಾಕೆ ರಾಮುಲು ಸೇರ್ಕೊಂಡಿದ್ದಾರೆ ಅಂತಂದರೆ, ನೀವು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ಸೀನಿಯರ್ ಲೀಡರ್ ಆದಂತಹ ರಾಮುಲು ಅವರಿಗೆ, ಸಿ.ಟಿ. ರವಿ ಅವರಿಗೆ ಬುದ್ಧಿವಾದ ಹೇಳಬೇಕು ಅಂತಂದರೆ, ನೀವು ಮೋದಿ ಹಂತದ ಲೀಡರ್ ಆಗಿರಬೇಕು, ಇಲ್ಲ ಅಮಿತ್ ಶಾ ಹಂತದ ಲೀಡರ್ ಆಗಿರಬೇಕು, ರಾಜನಾಥ್ ಸಿಂಗ್ ಅಂಥ ಲೀಡರು, ನಿತಿನ್ ಗಡ್ಕರಿ, ಜೆ.ಪಿ. ನಡ್ಡಾ ಇಂಥ ಸ್ಟ್ಯಾಂಡರ್ಡಿನ ಲೀಡರ್ ಆದರೆ ಅವ್ರು ಮಾತು ಕೇಳ್ತಾರೆ. ಇವತ್ತು ಯಡಿಯೂರಪ್ಪನವರನ್ನು ಹೊರತುಪಡಿಸಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಮುದಾಯದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಲೀಡರ್ ಮತ್ತು ಫಾಲೋಯಿಂಗ್ ಯಾರಿಗಾದರೂ ಇದ್ದರೆ ಅದು ರಾಮುಲು ಅವರಿಗೆ. ಉತ್ತರ ಕನ್ನಡದ ಜಿಲ್ಲೆಯ ಜನ ಅನಂತಕುಮಾರ್ ಹೆಗಡೆ ಅವರನ್ನು ರಾಜ್ಯಾಧ್ಯಕ್ಷರನ್ನು ಮಾಡಿ ಅಂತಾರೆ. ಬಿಜಾಪುರದ ಜನ ಯತ್ನಾಳ್ರವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತಾರೆ. ಆದ್ದರಿಂದ ಯಾರು ರಾಜ್ಯಾಧ್ಯಕ್ಷ ಆದರೂ ಅಡ್ಡಿ ಇಲ್ಲ, ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಬೇಕು. ರಾಜ್ಯಾಧ್ಯಕ್ಷ ಸ್ಥಾನವನ್ನು ಯಾವಾಗ ಬದಲಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕು. ನಮಸ್ಕಾರ, ಸಮಗ್ರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಣಗಳ ಜಗಳ ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ತಿರುವನ್ನು ಪಡೆದುಕೊಳ್ತಾ ಇದೆ. ಈ ಕಡೆ ರೆಬಲ್ಸ್ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡನ್ನು ಭೇಟಿಯಾಗುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಾವು ಮೊದಲಿಂದನೂ ನೋಡ್ತಾ ಇದ್ದೀವಿ, ಈ ಕಡೆ ಯತ್ನಾಳ್ರವರು ನಿರಂತರವಾಗಿ ಸತತವಾಗಿ ವಿಜಯೇಂದ್ರ ಅವರ ಮೇಲೆ ಮತ್ತು ಯಡಿಯೂರಪ್ಪನವರ ಮೇಲೆ ಕಿಡಿಕಾರುವಂತಹ ಮತ್ತು ಅವರ ಮೇಲೆ ವಿರುದ್ಧಾತ್ಮಕ ಹೇಳಿಕೆಗಳನ್ನು ನಿರಂತರವಾಗಿ ಕೊಡ್ತಾನೆ ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಆಗಬಾರ್ದು, ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗೋದಕ್ಕೆ ಅನ್ಫಿಟ್. ಇನ್ನು ವಿಜಯೇಂದ್ರ ಅವರಿಗೆ ಸಾಥ್ ನೀಡ್ತಾ ಈ ಕಡೆ ರಮೇಶ್ ಜಾರಕಿಹೊಳಿ ಅವರು ವಿಜಯೇಂದ್ರ ಬಚ್ಚ ಅನ್ನುವಂತಹ ಪದಪ್ರಯೋಗವನ್ನು ಮಾಡಿದರು. ಯಾವಾಗ ಆ ಪದಪ್ರಯೋಗವನ್ನು ಮಾಡಿದರು ಅದನ್ನು ಯತ್ನಾಳ್ರವರು ಸಮರ್ಥನೆಯನ್ನು ಮಾಡಿಕೊಂಡ್ರು. ಅದಾದಮೇಲೆ ಒಂದು ಕೋರ್ ಕಮಿಟಿ ಮೀಟಿಂಗ್ ಆಯಿತು. ಇಂಟರ್ನಲ್ ಎಲೆಕ್ಷನ್ಸ್ ಆಗುತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಯಾವುದಕ್ಕೆ? ಅಧ್ಯಕ್ಷ ಸ್ಥಾನಕ್ಕೆ, ನೂತನ ಅಧ್ಯಕ್ಷರ ನೇಮಕಾತಿಗೆ ಒಂದು ಇಂಟರ್ನಲ್ ಎಲೆಕ್ಷನ್ ಆಗುತ್ತೆ. ಯಾಕೆ ಅಂತಂದರೆ ಇವರಿಬ್ಬರ ಒಂದು ಬಂಡಾಯ ಏನಿದೆ ಇದನ್ನು ಶಮನ ಮಾಡಬೇಕು ಅಂತ ಹೇಳಿ ಹೈಕಮಾಂಡಿನ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಲೀಡರ್ಗಳು ಶತಗತಾಯ ಪ್ರಯತ್ನವನ್ನು ಮಾಡಿದರು. ಬಟ್ ಸೀನಿಯರ್ ಲೀಡರ್ಗಳು ಕೂಡ ಇದರಲ್ಲಿ ಫೇಲ್ ಆದರು. ಅಂದರೆ ಯತ್ನಾಳ್ರವರ ಮತ್ತು ವಿಜಯೇಂದ್ರ ಅವರ ಜಗಳವನ್ನು ನಿಲ್ಲಿಸೋದಕ್ಕೆ ನಿರಂತರವಾಗಿ ವಾಗ್ದಾಳಿಗಳು ಅಂತಕ್ಕಂಥದ್ದು ಆಗ್ತಾನೆ ಬಂತು. ಅದಾದಮೇಲೆ ಕರ್ನಾಟಕದ ಉಸ್ತುವಾರಿಗಳು ಬೆಂಗಳೂರಿಗೆ ಬಂದರು. ಬೆಂಗಳೂರಲ್ಲಿ ಒಂದು ಕೋರ್ ಕಮಿಟಿ ಮೀಟಿಂಗ್ ಅಂತಕ್ಕಂಥದ್ದಾಯಿತು. ಕೋರ್ ಕಮಿಟಿ ಮೀಟಿಂಗಲ್ಲಿ ವಿಜಯೇಂದ್ರ ಅವರು ಎಲ್ಲ ಒಂದು ಸೀನಿಯರ್ ಲೀಡರ್ ಏನಿದ್ದಾರೆ, ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಸೀನಿಯರ್ ಲೀಡರ್ಸ್ ಏನಿದ್ದಾರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಅಂದರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಪ್ಕಮಿಂಗ್ ಡೇಸಲ್ಲಿ ಇಂಟರ್ನಲ್ ಎಲೆಕ್ಷನ್ಸ್ ಅಂತ ಬಂದಾಗ ಮತ್ತೆ ಎಲ್ಲ ಹಿರಿಯ ನಾಯಕರು ತಮಗೆ ಸಪೋರ್ಟ್ ಮಾಡಲಿ, ತಾವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಲಿ ಅನ್ನುವಂಥ ಅನಿಸಿಕೆಯಿಂದ ಅದು ಕೋರ್ ಕಮಿಟಿ ಮೀಟಿಂಗ್ ಆಗಿತ್ತು. ಬಟ್ ಕೋರ್ ಕಮಿಟಿ ಮೀಟಿಂಗ್ ಅದು ಯಾವ ರೀತಿ ಉಲ್ಟಾ ಆಗಿಬಿಡ್ತು ಅಂತಂದರೆ, ಅಲ್ಲಿ ಆಗಬೇಕಾದಂತಹ ವಿಚಾರವೇ ಬೇರೆ, ಅಂದರೆ ಆಗಬೇಕಾದಂತಹ ಚರ್ಚೆಯೇ ಬೇರೆ, ಅಲ್ಲಿ ಆಗಿದ್ದೇ ಬೇರೆ. ಅಲ್ಲಿ ಉಸ್ತುವಾರಿಗಳಾಗಿ ಬಂದಂತಹ ಅಗರ್ವಾಲ್ರು ಏನು ಮಾಡಿಬಿಟ್ರು ಅಂತಂದರೆ, ಈ ಕೋರ್ ಕಮಿಟಿ ಮೀಟಿಂಗಿನಲ್ಲಿ ಈ ಒಂದು ಬಂಡಾಯ ಏನಿದೆ, ಅಂದರೆ ಯತ್ನಾಳ್ರವರಿಗೂ ಮತ್ತು ವಿಜಯೇಂದ್ರ ಅವರ ಬಂಡಾಯವನ್ನು ಶಮನ ಮಾಡುವಂತಹ ಪ್ರಯತ್ನ ಮಾಡೋದು ಬಿಟ್ಟು ಅವರಿಬ್ಬರ ಮಧ್ಯೆ ಹತ್ತಿದಂತಹ ಬೆಂಕಿಯನ್ನು ಆರಿಸೋದು ಬಿಟ್ಟು ಹೊಸ ಬೆಂಕಿಯನ್ನು ಸೃಷ್ಟಿಸಿಬಿಟ್ರು, ಹೊಸ ಕಿಡಿಯನ್ನು ಹತ್ತಿಸಿಬಿಟ್ರು. ಏನು ಅಂತಂದರೆ ಅದೆಲ್ಲ ನಿಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ರಾಮುಲು ಅವರನ್ನು ಪ್ರಶ್ನೆ ಮಾಡಿದ್ದು ಮತ್ತು ರಾಮುಲು ಅವರ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಮಾಡಿದ್ದು. ಏನು ಇಲ್ಲಸಲ್ಲದ ಆರೋಪ?
ಸಂಡೂರು ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಸ್ ಅಂತಕ್ಕಂಥದ್ದು ಇತ್ತೀಚೆಗಷ್ಟೇ ಆಗುತ್ತೆ. ಆ ಸಂಡೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸೋಲಿಗೆ ರಾಮುಲು ಈಸ್ ದ ರೀಸನ್. ರಾಮುಲು ಸರಿಯಾಗಿ ಕೆಲಸ ಮಾಡಿಲ್ಲ ಈ ಬೈ ಎಲೆಕ್ಷನ್ಸಲ್ಲಿ ಅನ್ನುವಂತಹ ಮಾತನ್ನು ಅಗರ್ವಾಲ್ರು ಆಡ್ತಕ್ಕಂಥವರಾಗ್ತಾರೆ. ಆ ಕೋರ್ ಕಮಿಟಿ ಮೀಟಿಂಗಲ್ಲಿ ಸಿ ಟಿ ರವಿ ಇದ್ದರು, ಸದಾನಂದ ಗೌಡರಿದ್ದರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಇದ್ದರು, ಇದೇ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿದ್ದರು, ರಾಮುಲು ಅವರಿದ್ದರು. ಹೀಗೆ ಗಣ್ಯಾತಿಗಣ್ಯ ಲೀಡರ್ಗಳ ಒಂದು ಸಮೂಹ ಅಲ್ಲಿ ಸಮಾಗಮ ಆ ಮೀಟಿಂಗಲ್ಲಿ ಆಗಿತ್ತು. ಅಂಥ ಸೀನಿಯರ್ ಲೀಡರ್ಗೆ ಮುಂದೆ ರಾಮುಲು ಅಂತಹ ಮಾಸ್ ಲೀಡರ್ಗೆ ಎಲ್ಲೋ ಉತ್ತರ ಪ್ರದೇಶದಿಂದ ಬಂದಂತಹ ಅಗರ್ವಾಲ್ರು ಈ ರೀತಿಯಾಗಿ ನೇರವಾಗಿ ಟಾಂಗ್ ಕೊಡೋದು ಎಷ್ಟರ ಮಟ್ಟಿಗೆ ಸಮಂಜಸ? ಸರಿ, ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟ ನಂತರ ರಾಮುಲುರವರು ರೆಬಲ್ ಆದರು ಅನ್ನುವಂಥ ವಿಚಾರಗಳು ಬಹಳ ಬಹಿರಂಗ ಆಯಿತು. ಅದು ನಿಮಗೆ ಗೊತ್ತಿರುವಂಥ ಸಂಗತಿ. ಅಗರ್ವಾಲ್ರಿಗೆ ನನ್ನ ಮೇಲೆ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅಂದರೆ, ಸಂಡೂರು ಬೈ ಎಲೆಕ್ಷನ್ಸಲ್ಲಿ ನಾನು ಕೆಲಸ ಮಾಡಿಲ್ಲ ಅಂತ ನನ್ನ ಮೇಲೆ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ದಟ್ ಈಸ್ ಜನಾರ್ದನ್ ರೆಡ್ಡಿ ಅನ್ನುವಂತಹ ವಿಚಾರಗಳು ಕೂಡ ಹೊರಗಡೆ ಬಂತು. ಒಂದಾನೊಂದು ಕಾಲದಲ್ಲಿ ಆತ್ಮೀಯ ಮಿತ್ರರಾದಂತಹ ಜನಾರ್ದನ್ ರೆಡ್ಡಿ ರಾಮುಲು ಅವರ ಜಗಳ ಇವತ್ತು ಬೀದಿಗೆ ಬಂದು ನಿಂತು. ಇದೆಲ್ಲವೂ ಕೂಡ ಕಳೆದ ಒಂದು ವಾರದಿಂದ ನೀವು ನೋಡ್ತಾನೆ ಬಂದಿದ್ದೀರಿ. ಇದೆಲ್ಲ ನಿಮಗೆ ಗೊತ್ತಿರುವಂಥ ಸಂಗತಿ. ಈಗ ಒಂದು ವಾರ ಆದಮೇಲೆ ಈ ವಾತಾವರಣ ತಣ್ಣಗಾಯ್ತಾ, ರಾಮುಲು ಎಲ್ಲೋ ಒಂದು ಕಡೆ ಸೈಲೆಂಟ್ ಆದ್ರ ಅಂತ ಅಂದುಕೊಳ್ಳುವಷ್ಟರಲ್ಲಿಯೇ ನಿನ್ನೆ ರಾಮುಲು ಮತ್ತೆ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ದಾರೆ. ಏನು ಅಂತಂದರೆ, ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂಡೋದಿಲ್ಲ. ಇಷ್ಟು ದಿನ ನಾನು ಏನಾದರೂ ಮಾತನಾಡಿದರೆ ನನ್ನ ಪಕ್ಷಕ್ಕೆ ನನಗೆ ಧಕ್ಕೆ ಆಗುತ್ತೆ ಅನ್ನುವಂತಹ ಕಾರಣದಿಂದ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೆ. ಇನ್ಮೇಲೆ ನಾನು ಸುಮ್ಮನಿರಲ್ಲ. ನಾನು ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ನಾಯಕತ್ವವನ್ನು ಒಪ್ಪಲ್ಲ ಅಂತ ಹೇಳಿ ಯತ್ನಾಳ್ರವರ ಜೊತೆ ಕೈ ಜೋಡಿಸುವಂತಹ ಕೆಲಸವನ್ನು ರಾಮುಲು ಮಾಡ್ತಾ ಇದ್ದಾರೆ. ಏನ್ರಿ ಹೈಕಮಾಂಡ್ ಮೀಟಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಹೌದು, ಆ್ಯಬ್ಸಲ್ಯೂಟ್ಲಿ ನಾವು ಹೋಗ್ತೀವಿ. ಅದರಲ್ಲೇನಿದೆ. ಈ ಹಿಂದೆನೂ ಸುಮಾರು ಸಲ ಹೋಗಿದ್ದೆ, ಇವತ್ತು ಹೋಗ್ತೀನಿ, ಮುಂದೆ ಹೋಗಬೇಕು ಅನಿಸಿದರೆ ಹೋಗ್ತೀನಿ, ಮೀಟ್ ಹಾಕ್ತೀನಿ ಅಂತ. ಆದರೆ ನಾವು ಒಂದು ವಿಚಾರ ಮಾಡಬೇಕಾಗಿದ್ದು ಏನು ಅಂತಂದರೆ ವೀಕ್ಷಕರೇ, ಒಂದು ಕಡೆ ಜನಾರ್ದನ್ ರೆಡ್ಡಿ ರಾಮುಲು ಅವರಿಗೆ ವೈಮನಸ್ಸಿದೆ, ಅದು ಬೀದಿಗೆ ಬಂತು, ಫೈನ್. ಬಟ್ ಈ ಯತ್ನಾಳ್ರವರ ಬಣ ಸೇರ್ಕೊಂಡಿದ್ದು ಯಾಕೆ ರಾಮುಲು? ವಿಜೇಂದ್ರ ಅವರ ವಿರುದ್ಧ ಯಾಕೆ ರಾಮುಲು ಸೇರ್ಕೊಂಡಿದ್ದಾರೆ ಅಂತಂದರೆ, ಯಾವಾಗ ಅಗರ್ವಾಲ್ರು ರಾಮುಲು ಅವರ ಮೇಲೆ ಆರೋಪವನ್ನು ಮಾಡಿದರು, ಆಗ ರಾಮುಲು ಅವರ ಸಮರ್ಥನೆಗೆ ವಿಜೇಂದ್ರ ಅವರು ಬರಲಿಲ್ಲ ಅನ್ನುವಂತಹ ಕಾರಣಗಳು ಈಗ ನಿಧಾನವಾಗಿ ಗೊತ್ತಾಗ್ತಾ ಇದೆ. ಸೊ ದಿಸ್ ಈಸ್ ದ ಥಿಂಗ್ ಹ್ಯಾಪನ್. ಹೀಗಾಗಿ ಈ ರೆಬಲ್ಸ್ ತಂಡ ಏನಿದೆ ಈಗ ದೆಹಲಿಗೆ ಧಾವಿಸ್ತಾ ಇದೆ. ದೆಹಲಿಗೆ ಹೋಗಿ ಹೈಕಮಾಂಡನ್ನು, ಅಂದರೆ ಅಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಆಗಿರ್ಬೋದು, ಅಥವಾ ಅಲ್ಲಿ ಯಾರು ಬೇರೆ ಬೇರೆ ವರಿಷ್ಠರು ಸಿಗ್ತಾರೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು, ಅವರನ್ನು ಭೇಟಿಯಾಗಿ ವಿಜೇಂದ್ರ ಅವರನ್ನು ಹೆಂಗಾದ್ರೂ ಮಾಡಿ ಕೆಳಗಿಳಿಸಿಬಿಡಬೇಕು ಅನ್ನುವಂಥ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ಕೊಂಡು ಏನೋ ಒಂದು ಗಟ್ಟಿ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ರೆಬಲ್ಸ್ ಎಲ್ಲ. ಸೊ ಇವರೆಲ್ಲ ಕೂಡ ಹೋಗ್ತಾ ಇದ್ದಾರೆ. ಇವ್ರ ಜೊತೆ ರಾಮುಲು ಕೂಡ ಕೈ ಜೋಡಿಸಿದ್ದಾರೆ. ಈಗ ಅದರ ಜೊತೆಗೆ ರಾಮುಲು ಅವರ ಸಮುದಾಯ, ನಾಯಕ ಸಮುದಾಯ ಏನಿದೆ, ಆ ಸಮುದಾಯದ ಒಂದಿಷ್ಟು ಜನ ಈ ಒಂದು ಹೇಳಿಕೆ, ಅಗರ್ವಾಲ್ರವರ ಹೇಳಿಕೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೂ ಇಸ್ ಅಗರ್ವಾಲ್? ಅಗರ್ವಾಲ್ ಯಾರು? ಯು ಪಿಯಲ್ಲಿ MLA ಆದಂಥವ್ರು. ಯೋಗಿ ಆದಿತ್ಯನಾಥ್ರವರ ವಿರುದ್ಧ ಇವರು ಯಾವಾಗ ಧ್ವನಿ ಎತ್ತಕ್ಕೆ ಪ್ರಾರಂಭ ಮಾಡಿದರೋ ಆಗ ಇವ್ರನ್ನ ವಿಧಾನಸಭೆಯಿಂದ ಲೋಕಸಭೆಗೆ ಶಿಫ್ಟ್ ಮಾಡಲಾಯಿತು. ನೀವು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ಸೀನಿಯರ್ ಲೀಡರ್ ಆದಂತಹ ರಾಮುಲು ಅವರಿಗೆ, ಸಿ ಟಿ ರವಿ ಅವರಿಗೆ ಬುದ್ಧಿವಾದ ಹೇಳಬೇಕು ಅಂತಂದರೆ, ನೀವು ಮೋದಿ ಹಂತದ ಲೀಡರ್ ಆಗಿರಬೇಕು, ಇಲ್ಲ ಅಮಿತ್ ಶಾ ಹಂತದ ಲೀಡರ್ ಆಗಿರಬೇಕು, ರಾಜನಾಥ್ ಸಿಂಗ್ ಅಂಥ ಲೀಡ್ರು, ನಿತಿನ್ ಗಡ್ಕರಿ, ಜೆ ಪಿ ನಡ್ಡಾ ಇಂಥ ಸ್ಟ್ಯಾಂಡರ್ಡಿನ ಲೀಡರ್ ಆದರೆ ಅವ್ರು ಮಾತು ಕೇಳ್ತಾರೆ. ಆದರೆ ಅವರದ್ದೇ ಸರಿಸಮಾನಾದಂತಹ ಒಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ಕೊಂಡು ಬಂದಿರುವಂತಹ ಲೀಡರ್ ಬಂದು ನೀನೇ ಕಾರಣ, ನೀನೇ ಸೋಲಿಸಿದ್ದು, ನೀನಿಂದಾನೇ ಸೋತರು ಅಂತ ಹೇಳಿದರೆ ಕರ್ನಾಟಕದ ಲೀಡರ್ ಅದೆಂಗೆ ಆಕ್ಸೆಪ್ಟ್ ಮಾಡ್ತಾರೆ? ಅದರಲ್ಲೂ ರಾಮುಲು ಅಂತಹ ಮಾಸ್ ಲೀಡ್ರ್. ಇವತ್ತು ಯಡಿಯೂರಪ್ಪನವರನ್ನು ಹೊರತುಪಡಿಸಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಮುದಾಯದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಲೀಡರ್ ಮತ್ತು ಫಾಲೋಯಿಂಗ್ ಯಾರಿಗಾದರೂ ಇದ್ದರೆ ಅದು ರಾಮುಲು ಅವರಿಗೆ. ಅಂತಹ ರಾಮುಲು ಅವರು ಇವತ್ತು ಅಪಮಾನಕ್ಕೆ ಗುರಿಯಾಗಿದ್ದಾರೆ. ಸೊ ಈಗ ಇವರು ರೆಬಲ್ಸ್ ಟೀಮಿನ ಮತ್ತೊಬ್ಬ ಪ್ರಮುಖರಾಗಿದ್ದಾರೆ. ಅದರ ಜೊತೆಗೆ ರಾಮುಲು ಅವರು ಒಂದು ಮಾತನ್ನು ಹೇಳಿದರು. ಉತ್ತರ ಕನ್ನಡದ ಜಿಲ್ಲೆಯ ಜನ ಅನಂತಕುಮಾರ್ ಹೆಗಡೆ ಅವರನ್ನು ರಾಜ್ಯಾಧ್ಯಕ್ಷರನ್ನು ಮಾಡಿ ಅಂತಾರೆ, ಬಿಜಾಪುರದ ಜನ ಯತ್ನಾಳ್ರವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತಾರೆ. ನಮ್ಮ ಭಾಗದ ಜನ ಅಂದರೆ ಹೈದರಾಬಾದ್ ಕರ್ನಾಟಕ, ಅಂದರೆ ಇವತ್ತು ಕಲ್ಯಾಣ ಕರ್ನಾಟಕ ಅಂತ ಏನು ಕರೆಯುತ್ತೆ, ಆ ಭಾಗದ ಜನ ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಕರೀತಾರೆ. ಹೀಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಇದೆ. ಆದ್ದರಿಂದ ಯಾರು ರಾಜ್ಯಾಧ್ಯಕ್ಷ ಆದರೂ ಅಡ್ಡಿ ಇಲ್ಲ, ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಬೇಕು ಅನ್ನುವಂತಹ ಒಂದಿಷ್ಟು ಚರ್ಚೆ, ತೀವ್ರವಾದಂತಹ ಚರ್ಚೆ ಈಗ ವ್ಯಕ್ತವಾಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯ ಬಣದಲ್ಲಿ. ಅದರೆಲ್ಲದರ ಜೊತೆಗೆ ಮೊನ್ನೆಯಷ್ಟೇ ಜಿಲ್ಲಾಧ್ಯಕ್ಷರ ನೇಮಕಾತಿ ಅಂತಕ್ಕಂಥದ್ದಾಯಿತು. ಅದಕ್ಕೂ ಕೂಡ ವೈಮನಸ್ಸು ಉಂಟಾಗಿದೆ. ಆ ವೈಮನಸ್ಸು ಮತ್ತು ಈ ರಾಜ್ಯಾಧ್ಯಕ್ಷರ ಬದಲಾವಣೆಯ ವೈಮನಸ್ಸು ಇದು ಯಾವ ಹಂತಕ್ಕೆ ತಲುಪುತ್ತೆ? ಈ ರೆಬಲ್ಸ್ಗಳೆಲ್ಲ ಸೇರ್ಕೊಂಡ್ಬಿಟ್ಟು
ಯಾರ್ಯಾರು? ರಮೇಶ್ ಜಾರಕಿಹೊಳಿ, ಯತ್ನಾಳ್, ಕುಮಾರ್ ಬಂಗಾರಪ್ಪ, ಈಗ ಅವ್ರ ಜೊತೆ ರಾಮುಲು ಸೇರ್ಕೊಂಡಿದ್ದಾರೆ. ಇವರೆಲ್ಲ ದೆಹಲಿಗೆ ಯಾವಾಗ ಧಾವಿಸಿ ಅಲ್ಲಿಯ ಹೈಕಮಾಂಡ್ ವರಿಷ್ಠರನ್ನು ಭೇಟಿಯಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಯಾವಾಗ ಬದಲಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್, ನೇರ ನುಡಿ.